ನೀವು ಓಪನ್ ಮಾಡಿ ಹೇಳ್ತಾನ ಮೊನ್ನೆ ಅದ್ರ ಬಗ್ಗೆ ಪದೇ ಪದೇ ಮೊನ್ನೆ ಹೇಳಿದ್ರು ಅದ್ರ ಬಗ್ಗೆ ಎಲ್ಲಾ ಮಾಧ್ಯಮ ಹೇಳ್ಬೇಕಾದ್ರೆ ಈ ರೂಲ್ಸ್ ಇಲ್ಲ. ಅದು ಬೇರೆ ವಿಷಯ. ನೀವು ಏನು ಕೇಳಿದ್ರೆ ಸಹೋದರಕ್ಕೆ ಏನು ಕೇಳ್ತಿದ್ದ ಅದು ಹೇಳ್ರಿ. ಅದ್ರ ಬಗ್ಗೆ ಉತ್ತರ. ಯತ್ನಾಳ್ ಅವ್ರ ಬಗ್ಗೆ ಅವರು ನಮ್ಮ ಬಿಜೆಪಿಯಲ್ಲಿ ವಾಪಸ್ ಬರ್ತಾವಂತ 100% ನಮ್ಗೆ ವಿಶ್ವಾಸ ಇದೆ. ಮುಂದೆ ಅವ್ರು ನಿನ್ನೆ ಬಿಜಾಪುರದಲ್ಲಿ ಬೇರೆ ಪಕ್ಷ ಕಟ್ಟು ಅನ್ನೋ ಉದ್ದೇಶದಲ್ಲಿ ಮಾತಾಡೋದು ಹೇಳಿದಾನೆ. ಅವ್ರು ಪೂರ್ಣ ವಿಡಿಯೋ ನೋಡಿದ್ದಾನೆ. ಅವ್ರು ಹೇಳಿದ ಉದ್ದೇಶ ಬೇರೆ ಇದೆ, ಕೆಲವೊಂದು ಮಾಧ್ಯಮ ಬಂದದ್ದು ಬೇರೆ ಇದೆ. ನಾವು ಬೆಂಗಳೂರು ಸಭೆ ಆದ ನಂತರ ವಾಪಸ್ ಮಾತು ಭೇಟಿಯಾಗಿಲ್ಲ. ಅದು ಚರ್ಚೆ ಮಾಡೋದು ಒಂದು. ನೀವು ಫಸ್ಟ್ ಪ್ರಶ್ನೆ, ಯಾವುದೇ ಪರಿಸ್ಥಿತಿ ನಾವು ಬಿಜೆಪಿ ಬಿಡೋಲ್ಲ. ಬಿಜೆಪಿಯಲ್ಲೇ ನಾವು ಮುಂದುವರಿತೇವೆ. ಯತ್ನಾಳ್ ಅವರು ಬಿಜೆಪಿ ಮುಂದುವರಿತಾರೆ. ನಾ ಬೇರೆ ಪಕ್ಷ ಕಟ್ಟೋ ಅನ್ನೋದು ನನಗೆ ಇಲ್ಲ. ನೀವು ಮಾಧ್ಯಮ ಸೃಷ್ಟಿ ಮಾಡ ಅನಿಸ್ತದೆ. ಬಟ್ ನಾವು ಭಾರತೀಯ ಜನತಾ ಬೇರೆ ಪಕ್ಷ ಬಿಟ್ಟು ಹೋಗಲ್ಲ. ನಮ್ಮ ಟೀಮ್ ಯತ್ನಾಳ್ ಅವ್ರು ಹೋಗೋದಿಲ್ಲ. ಬೇರೆ ಪಕ್ಷ ಕಟ್ಟುವ ನಮ್ಮ ವಿಶ್ವಾಸ ಇದೆ. ಅವ್ರ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿಲ್ಲ. ಹಿಂದುತ್ವದ ಹೆಸರು ಮೇಲೆ ಒಂದು ಹಿಂದುತ್ವ ಬಿಜೆಪಿ RSS ಅದ ಸಾಕು, ಬೇರೆದು ಜೋರ್ತಿಲ್ಲ. ಯತ್ನಾಳ್ ಅವರು ಹೊಸ ಪಾರ್ಟಿ ಕಟ್ಟಲ್ಲ. ನಾವು ಈಗ ಯಾಕಂದ್ರೆ ನಾವು ಮುಂದಿನ ಮತ್ತೆ ಸಭೆ ಮೀಟಿಂಗ್ ಕೊಡ್ತೀವಿ. ನಾವು ಮೀಟಿಂಗ್ ಅಂದ್ರೆ ನಾವು ಶಾಸಕರ ಕಮಿಟಿ ಮೀಟಿಂಗ್ದಾಗ ಕೂಡ್ತಿರ್ತೀವಿ. ನಾವು ಕೂಡಿದಾಗ ಚರ್ಚೆ ಮಾಡ್ತೀವಿ. ಅವ್ರು ಯಾಕೆ ಮಣ್ಣು ಮಾಡಿದಾಗ ಯಾವುದೇ ಕಾರಣಕ್ಕೂ ನೀವು ಪದೇ ಪದೇ ಪಕ್ಷ ಮುಜುಗರ ಆಗೋಂಗೆ ಕೊಡಬೇಡಿ. ಉಚ್ಚಾಟನೆ ಆಗಿದೆ. ಅತಿ ಶೀಘ್ರದಲ್ಲಿ ನಮ್ಮ ಮೇಲಿನವ್ರ ವರಿಷ್ಠರು ಭೇಟಿಯಾಗಿ ನಾವು ಮನವಿ ಮಾಡ್ತೀವಿ. ನೀವು ಉಚ್ಚಾಟನೆ ಹಿಂದೆ ಪಡೆದು ಮತ್ತೆ ಭಾರತೀಯ ಜನತಾ ಪಕ್ಷ ಮುಂದುವರಲಿಕ್ಕೆ ಎಲ್ಲ ಏನು ಮಾಡಬೇಕೆಲ್ಲ ಮಾಡ್ತಿರ್ತೀವಿ. ಬಟ್ ಅವ್ರನ್ನ ದಯವಿಟ್ಟು ನಿಮ್ಮದು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ. ಅವ್ರ ಪಕ್ಷ ಮುಜುಗರ ಮಾತಾಡ್ಬೇಕು ಮನವಿ ಮಾಡ್ಕೋತೀನಿ. ನನಗೆ ಗೊತ್ತಾ, ಒಂದು ಸ್ವಲ್ಪ ಹಿಂದಿನ ಭಾಷಣಗಳು ತೆಗೆದು ಭಾಷಣಗಳು ಅವ್ರು ಯಾರ್ಯಾರು ಹೇಳ್ತಾರಲ್ಲ, ಹೇಗೆ ಯತ್ನಾಳ್ ಬಗ್ಗೆ ತಪ್ಪು ಮಾತಾಡ್ತಲ್ಲ, ಅವರು ಹಿಂದೆ ಮಾತಾಡಿದ ಸ್ವಲ್ಪ ಅವ್ರ ಕ್ಲಿಪ್ಪಿಂಗ್ ತೆಗೀರಿ. ಎದಿ ಬಿಡುವ ಮಾತಾಡೋರು, ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ಕಾಕ, ಮುಂದಿನ ಮುಖ್ಯಮಂತ್ರಿ ಮಾಡ್ತದೆ ಅವರೇ ಮಾತಾಡ್ತಾರೆ. ಸ್ವಲ್ಪ ಹಿಂದಿ ಕ್ಲಿಪ್ಪಿಂಗ್ ತೆಗೆದು ನೋಡಿ. ಗೋಕಾಕ್ ಭಾಷೆದಾಗ ವಿಶೇಷ ಗೋಕಾಕ್ ಮತ್ತು ಸಂಕೀರ್ಣ ಭಾಷೆ ತೆಗೆದು ನೋಡ್ರಿ. ನಾವು ಅದ್ರ ಬಗ್ಗೆ ಅವ್ರ ಸಮಾಜದ ಬಗ್ಗೆ ಮಾತಾಡಲ್ಲ. ಒಂದೇ ಸಮಾಜ ಒಂದು ಪಕ್ಷ ಸೀಮಿತ ಅಂತ ಯಾವುದೇ ಸಮಾಜ ಒಂದೇ ಪಕ್ಷ ಅಂತ ತೋರಿಸೋದು ತಪ್ಪಾಗ್ತದೆ. ಯಾಕೆ ರಾಜಕೀಯ ಬೇರೆ ಇರ್ತದೆ, ಸಮಾಜ ಸೇವೆ ಬೇರೆ ಇರ್ತದೆ. ಸರ್, ಈಗ ಯತ್ನಾಳ್ ಅವರು ಪಕ್ಷದಿಂದ ಹೊರಗೆ ಹಾಕಿದ್ವಿ. ನೆಕ್ಸ್ಟ್ ಮುಂದಿನ ಸರದಿ ರಮೇಶ್ ಜಾರಕಿಹೊಳಿ, ಲಿಂಬಾವಳಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತದೆ. ಯಾರಂತ ಚರ್ಚೆ ಆಗ್ತದೆ. ಯಾರಂತ ಹೇಳ್ರಿ ಹೆಸರು ಹೇಳ್ರಿ. ಮತ್ತೆ ಉತ್ತರ ಕ್ವಶನ್ ಮಾಡಿ ಮಾತಾಡ್ಬೇಡಿ. ನೀವು ಯಾಕೆ ವಿಕೆಟ್ ಹೋಗ್ಯಾಕೆ ಪ್ರಯತ್ನ ಮಾಡಿದ್ರೆ ಆಗೋದಿಲ್ಲ. ಯತ್ನಾಳ್ ಆಗಬಾರ್ದು. ಅದೊಂದು ದುರ್ದೈವ. ಯತ್ನಾಳ್ ಆಗ್ತಿರ್ಕಿಲ್ಲ. ಅತಿ ಶೀಘ್ರ ಅದು ಸರಿಪಡಿಸ್ತೇವೆ. ಯತ್ನಾಳ್ ಅವರು ಉಚ್ಚಾಟನೆ 100% ಹಿಂದೆ ಬಿಡ್ತಾರೆ. ಈ ಸಂದರ್ಭ ಇಚ್ಛೆ ಪಡ್ತೇವೆ. ನೋಡೋಣ, ಕಾಲದ ಸಮಯ ಹೇಳ್ತದೆ. ಅದು ಈ ಸತ್ಯ ಎಲ್ಲ ನೋಡೋಣ. ನಾಳೆ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಪ್ರತಿಭಟನೆ ಕರೆ ಕೊಟ್ಟಾರೆ. ನೋಡೋಣ. ಹಿಂದಿನ ಶಬ್ದ ನಾ ಮೊನ್ನೆ ಪ್ರೆಸ್ ಮಾಡಿದಾಗ ಹಿಂದೆ ಮಾತಾಡೋದು ಪ್ರತಿ ಶಬ್ದ ನಾನು ಬದ್ಧತೆ ಇದ್ದೇನೆ. ಅದ್ ನೀವು ಅರ್ಥ ಮಾಡ್ಕೊ. ಪದೇ ಪದೇ ಮುಜುಗರ ಮಾಡಬೇಡಿ. ಅದು ನೀವು ವಿಚಾರ ಮಾಡೋದು. ಚಿತ್ರದುರ್ಗ ಸ್ವಾಮೀಜಿ ಅವರಿಗೆ ಕರೆ ಮಾಡಿ ಏನಾದ್ರು ಮಾತಾಡಿ. ಸುಳ್ಳು ಗೊತ್ತಿಲ್ಲ. ಯಾವ ಸ್ವಾಮಿ ಬಾಳ ಸ್ವಾಮಿ ಚಿತ್ರ ಬಾಳ್ ಮಟ್ಟದ ಯಾವ ಸ್ವಾಮಿ ಅರ್ಥ ಇಲ್ಲ. ಪರವಾಗಿ ನೀವು ಮಾತಾಡ್ರಿ ಅಂತ ನೋಡ್ರಿ. ಯತ್ನಾಳ್ ಅವರು ಲಿಂಗಾಯತ್ ಮಠ ಕಟ್ಟಾಡ್ತಾರೆ. ನಾವು SC OBC ಮಠ ನಾ ತಿರುಗಾಡ್ತೀನಿ. ಈಗ ಅವರು ಯತ್ನಾಳ್ ಲಿಂಗಾಯತ್ ಮಠ ತಿರುಗಾಡಿ ನಾವು ಮೊನ್ನೆ ಬೆಂಗಳೂರು ತೀರ್ಮಾನ ಇದೆ. ಲಿಂಗಾಯತ್ ಮಠಕ್ಕೆ ಅವ್ರು ತಿರುಗಾಡಬೇಕು. ನಾನು, ಕುಮಾರ್ ಬಂಗಾರಪ್ಪ ಮತ್ತು ಲಿಂಬಾವಳಿ SC OBC ಮಠಕ್ಕೆ ನಾವು ತಿರುಗಾಡಿ ಮಾಡ್ತೀವಿ. ಇಷ್ಟೇ. ಅವರು ಅವ್ರ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ. ಅವ್ರಿಗೆ ನಮ್ಮ ಸಂಬಂಧ ಇಲ್ಲ. ಅದು ನೀವು ಹಿಂದಿ ಕ್ಲಿಪ್ಪಿಂಗ್ ಅದ ಅರ್ಥ. ಹಿಂದಿ ಕ್ಲಿಪ್ಪಿಂಗ್ ನೋಡ್ರಿ. ಎದಿ ಬಿಡ್ಕೊಂಡು ಮಾತಾಡಿದ್ರು. ಯತ್ನಾಳ್ ಮಾಡ್ಕೊಂಡ್ರು. 3ನೇ ಮಾಡಿ ಪುನಃಸತ್ತಿದ್ರು ಅವರು. ಅದ್ರ ಬಗ್ಗೆ ನಾವು ಚರ್ಚೆ ಬೇಡ. ನಮ್ಮ ಹೊಳ್ಳೆ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ನಾಯಕರಿದ್ದರು. ಉಚ್ಚಾರ ದುರ್ದೈವ. ಅತಿ ಶೀಘ್ರದಲ್ಲೇ ಡ್ರಾಪ್ ಮಾಡ್ಕೊಂಡು ಹಿಂಪಡೆದು ಮತ್ತೆ ಭಾರತೀಯ ಜನತಾ ಪಕ್ಷ ಅನುವು ಮಾಡಿಕೊಡ್ತಾರೆ. ನಮ್ಮ ಪೂರ್ಣ ವಿಶ್ವಾಸ ಇದೆ. ರಾಜ್ಯದಲ್ಲಿ ಬೆಲೆ ಏರಿಕೆ ಬಗ್ಗೆ ಅದು ನಮ್ಮ ಪಕ್ಷ ತೀರ್ಮಾನ. ಆ ಪಕ್ಷ ತೀರ್ಮಾನಕ್ಕೆ ನಾವು ಬದ್ಧತೆ. ರಾಜ್ಯಾಧ್ಯಕ್ಷರನ್ನ ತೆರವುಗೊಳಿಸಬೇಕಂತ. ಬಟ್ ಆದ್ರೆ ಹೈಕಮಾಂಡ್ ಅವ್ರನ್ನ ಮುಂದುವರೆಸುವ ದೃಷ್ಟಿಕೋನದಿಂದನೇ ಯತ್ನಾಳ್ ಸಾಹೇಬ್ರನ್ನ ಉಚ್ಚಾಟನೆ ಮಾಡಿ ನೀವು ವಿಚಾರ ಮಾಡಿದ್ರೆ ನೀವು ವಿಚಾರದ ಎದಕ್ಕೆ ಉಚ್ಚಾರ ಮಾಡಿದ್ರೆ ಏನು ಮಾಡಿದ್ರೆ ನಮಗೆ ಗೊತ್ತೈತೆ. ಮಾಧ್ಯಮ ಹೇಳಕ್ ಬರ್ತಲ್ಲ.
ಅದ್ ನೋಡಿ ಮುಂದಿನ ದಿನ ಅದಕ್ಕೆ ಉತ್ತರ ಸಿಗ್ತದೆ. ಈಗ ಬೇಡ. ಮತ್ತೆ ಯತ್ನಾಳ್ ಅವರು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮತ್ತೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಇದು ಮತ್ತೆ ಎಲ್ಲೋ ಒಂದ್ ಕಡೆ ನೋಡ್ರಿ ಅದ ಅವ್ರನ್ನ ಯತ್ನಾಳ್ ಕೇಳ್ಬೇಕು ನೀವು ಅದನ್ನ. ನೀವು ಯತ್ನಾಳ್ ಅವ್ರ ಪ್ರಶ್ನೆ ಮಾಡ್ರಿ, ಅದಕ್ಕೆ ಹೇಳ್ತಾರೆ. ನಾ ಈ ಸದ್ಯ ಮಾತಾಡಿಲ್ಲ, ಹೇಳ್ಬೋದಾ ಸರ್? ನೋಡೋಣ ವಿಚಾರ ಮಾಡಿ ಸಲಹೆ ಕೊಡ್ತೀರಿ ಸರ್? ನೋಡೋಣ ವಿಚಾರ ಮಾಡಿದ್ರೆ ನೋಡೋಣ ಬೇಟದ ಬುದ್ಧಿ ದೇವ್ರ ಬುದ್ಧಿ ಕೊಡ್ದಾಗ ಸಂಬಂಧ ಮಾತಾಡ್ತೀನಿ. ಥ್ಯಾಂಕ್ ಯು. ಗೋಕಾಕ್ ತಹಸೀಲ್ದಾರ್ ಮೇಲೆ ನನ್ಗೆ ಗೊತ್ತಿಲ್ಲ, ನಂಗೆ ವಿಷಯ ಗೊತ್ತಿಲ್ಲ ಮಾತಾಡ್ತೀನಿ, ನಂಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ಲಕ್ಷ್ಮೀ ದೇವಿ ಸರ್ ಮೊನ್ನೆ meeting ಕೂಡ ಮಾಡಿದ್ರು ಎಲ್ಲ ರೆಫರೆನ್ಸ್ ಹಾಕಿಲ್ಲ, ಮೀಟಿಂಗ್ ಮಾಡಿದ್ರು. ರೆಫರೆನ್ಸ್ ಹಾಕಲ್ಲ, ನಮ್ಮ ಪಕ್ಷದ ನಿಷ್ಠಾವಂತರು